ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ ಬೆಂಗಳೂರನ್ನ 5 ಕಮಿಷನರೇಟ್ ಆಗಿ ಮಾಡೋದಾಗಿ ಸಿಎಂ ಡಿಕೆಶಿ ಘೋಷಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಸಿಎಂ ಈ ಘೋಷಣೆ ಮಾಡಿದ್ದಾರೆ. ಓರ್ವ ಚೀಫ್ ಕಮಿಷನರ್ ಅಡಿಯಲ್ಲಿ 5 ಕಮಿಷನರ್ ಕಾರ್ಯನಿರ್ವಹಿಸಲಿದ್ದಾರೆ. ಚೀಫ್ ಕಮಿಷನರ್ ಅಡಿ ಬೆಂಗಳೂರು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಕೇಂದ್ರ ವಿಭಾಗದ ಕಮಿಷನರೇಟ್ ಆಗಿ ವಿಂಗಡಿಸಲಾಗುತ್ತೆ. ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಯ ಕೆಲ ಭಾಗಗಳು ಸಿಟಿ ವ್ಯಾಪ್ತಿಗೆ ಸೇರ್ಪಡೆಯಾಗಲಿವೆ. ನಮ್ಮ ಮುಂದೆ ದೂರದೃಷ್ಟಿ ಅಭಿವೃದ್ಧಿಯ ಗುರಿ ಇದೆ. ನೆಮ್ಮದಿಯ ನಾಡಿನ ಕರ್ನಾಟಕವನ್ನು ಕಟ್ಟಲು ಹೊಸ ನೀಲಿ ನಕ್ಷೆಯನ್ನ ಈಗಾಗಲೇ ನಾವು ಸಿದ್ಧಪಡಿಸಿದ್ದೇವೆ. ಇವತ್ತು ಹಿಂದೆ 3 ವರ್ಷಗಳ ಕಾಲ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಾವು ನಮ್ಮ ಸಂಪುಟದ ಸಹೋದ್ಯೋಗಿಗಳು ನಾವೆಲ್ಲ ಸೇರಿ ಭಾರತದ ಬಲ, ಕರ್ನಾಟಕದ ಬಲ ಎಂದು ನಮ್ಮ ರಾಜ್ಯದ ಭಾರತದ ಅತ್ಯಂತ ಬಲವಾದಂತಹ ಆರ್ಥಿಕ ಶಕ್ತಿಗೆ ಒಂದಾಗಿದ್ದೇವೆ ಅನ್ನೋದನ್ನ ನಾವು ತೋರಿಸಿದ್ದೇವೆ. ನಮ್ಮ ರಾಜ್ಯದ ತಲಾ ಆದಾಯ 4.33 ಲಕ್ಷ ತಲುಪಿದೆ. ಇದು ರಾಷ್ಟ್ರೀಯ ಸರಾಸರಿಗೆ ಸಮಾನವಾಗಿ 2 ಪಟ್ಟು ಹೆಚ್ಚಾಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ ಆಗಿದೆ. ಬೆಂಗಳೂರಿನಲ್ಲಿ ನಡೆದಿದ್ದ ಆಹಾರ ಸುರಕ್ಷತಾಧಿಕಾರಿಗಳ ರೇಡ್ ಇದೀಗ ಜಿಲ್ಲೆಗೂ ವಿಸ್ತರಣೆಯಾಗಿದೆ. ಮೈಸೂರಿನಲ್ಲಿ ರಿಯೋ ಮೆರಿಡಿಯನ್, ಗ್ರ್ಯಾಂಡ್ ಮರ್ಕ್ಯೂರ್ ಹೋಟೆಲ್ ಸೇರಿ 4 ಕಡೆಗಳಲ್ಲಿ ಅವಧಿ ಮೀರಿದ ಒಟ್ಟು 81 ಕೆಜಿ ಮಾಂಸ ಹಾಗೂ ಆಹಾರ ಪದಾರ್ಥವನ್ನ ಜಪ್ತಿ ಮಾಡಲಾಗಿದೆ. ಇನ್ನು ಮಂಗಳೂರಿನಲ್ಲಿ ಸಿಟಿ ಸೆಂಟರ್ನಲ್ಲಿರುವ KFC ರೆಸ್ಟೋರೆಂಟ್ ಮೇಲೂ ದಾಳಿ ಮಾಡಲಾಗಿದೆ. ಮೇಲ್ನೋಟಕ್ಕೆ ಕೊಳೆತ ಚಿಕನ್ ಪೀಸ್ ಪತ್ತೆಯಾಗಿದೆ. ಸ್ಯಾಂಪಲ್ಸ್ ಅನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. KFC ಮಳಿಗೆಗೆ ಬೀಗ ಜಡಿದಿದ್ದಾರೆ. ನಾಗರಬಾವಿಯ ಔಟರ್ ರಿಂಗ್ ರೋಡ್ ಫ್ಲೈಓವರ್ ಕೆಳಗೆ ಜೀವ ಕೈಯಲ್ಲಿ ಹಿಡಿದು ಜನ ಸಂಚಾರ ಮಾಡ್ತಿದ್ದಾರೆ. ತಡೆಗೋಡೆ ಬಿರುಕು ಬಿಟ್ಟಿದ್ದು ಕಾಂಕ್ರೀಟ್ಗಳು ವಾಹನ ಸವಾರರ ಮೇಲೆ ಬೀಳುವ ಸ್ಥಿತಿಯಲ್ಲಿದೆ. ಗುತ್ತಿಗೆದಾರ ಅವೈಜ್ಞಾನಿಕ ಕಾಮಗಾರಿ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಹಿನ್ನೆಲೆಯಲ್ಲಿ ಗಂಡ ಬೆಹಿರುಂಡ ಕನ್ನಡ ಅಂಕಿಗಳ ವಿಶೇಷವಾದ ವಾಚ್ಗಳನ್ನ HMT ಇವತ್ತು ರಿಲೀಸ್ ಮಾಡಿತ್ತು. ಜಾಲಹಳ್ಳಿಯ HMT ಕೇಂದ್ರದ ಬಳಿ ವಾಚ್ ಖರೀದಿಗಾಗಿ ಗ್ರಾಹಕರು ಮುಗಿಬಿದ್ದಿದ್ರು. ಸುಮಾರು 2 ಕಿಲೋಮೀಟರ್ನಷ್ಟು ಉದ್ದಕ್ಕೂ ಕ್ಯೂ ನಿಂತಿದ್ರು.